ಹಲೋ ನಮಸ್ಕಾರ, ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ಯೂಟ್ಯೂಬರ್ ಮಾತಾಡ್ತಾ ಇದ್ದೀನಿ. ವೀಕ್ಷಕರ, ಇವತ್ತು ನಾನು ಬೆಳ್ಳಂಬೆಳಗ್ಗೆ ಅರ್ಕೇಶ್ವರ ದೇವಾಲಯದ ಬಳಿ ಬಂದಿದ್ದೆ. ಆದರೆ ಇಲ್ಲಿರೋಂಥ ಕಾವೇರಿ ನದಿ ಮೈದುಂಬಿ ಹರಿಯುತ್ತಿರುವಂಥ ಒಂದು ದೃಶ್ಯನ ನಾನು ನನ್ನ ಎಲ್ಲ ಫಾಲೋವರ್ಸ್ಗೆ ತೋರಿಸ್ಬೇಕು ಹಾಗೂ ಇಡೀ ಕರ್ನಾಟಕಕ್ಕೆ ಈ ವಿಡಿಯೋ ಶೇರ್ ಆಗಬೇಕು ಅನ್ನೋ ನನ್ನ ಒಂದು ಆಸೆ ಇದೆ. ಅದಕ್ಕಾಗಿ ನಾನು ಬೆಳ್ಳಂಬೆಳಗ್ಗೆ ಈ ಕಡೆ ಬಂದಿದ್ದೀನಿ. ಬನ್ನಿ ನೋಡೋಣ ನೀರು ಯಾವ ಥರ ಬಂದಿದೆ, ಹೊಳೆ ನೀರು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಆದರೆ ಚುಂಚುನಕಟ್ಟೆ ಜಲಪಾತ ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ. ಸದ್ಯಕ್ಕೆ ಇದನ್ನು ನೋಡ್ಕೊಬರೋಣ. ಹಾಗೆ ನೋಡ್ತಾ ಇದ್ದೀರಾ, ಅರ್ಕೇಶ್ವರ ಸ್ವಾಮಿ ದೇವಾಲಯ ನಿಮಗೆಲ್ಲ ಕಾಣಿಸ್ತಾನೆ ಇದೆ ನೋಡಿ, ಎಷ್ಟು ಸಖತ್ತಾಗಿದೆ. ಆದರೆ ಈ ಲೈಟಿನ ಒಂದು ಬೆಳಕಿಗೆ ತುಂಬ ಅದ್ಭುತವಾಗಿ ಕಾಣಿಸುತ್ತೆ. ನಾನು ನಿಮಗೆ ಎಲ್ಲ ತೋರಿಸ್ತೀನಿ. ಆದರೆ ಫಸ್ಟು ನದಿ ನೋಡೋಣ ಯಾವ ಥರ ತುಂಬಿ ಬರ್ತಾಯಿದೆ ಅಂತ. ಈಗ ನೀವು ನೋಡ್ತಾ ಇದ್ದೀರಾ, ಹೊಳೆ ಇಲ್ಲೇ ಬಂದಿದೆ. ಸೊ ನಾನು ಹತ್ತಿರದಲ್ಲೇ ಹೋಗಿ ತೋರಿಸ್ತೀನಿ. ಆದರೆ ಇಲ್ಲಿ ಬರುವಂಥ ಪ್ರವಾಸಿಗರು ದಯಮಾಡಿ ಈ ಒಂದು ಬ್ಯಾರಿಕೇಟಿಂದ ಯಾರು ಕೆಳಗಡೆ ಇಳಿಯೋಕ್ಕೆ ಹೋಗಬೇಡಿ. ಇಲ್ಲಿ ಎಷ್ಟೋ ಡೆತ್ ಆಗಿದೆ, ಎಷ್ಟೋ ಜನ ಈಜಲೋಗಿ ಹಂಗೆ ಹೊಂಟೋಗ್ಬಿಟ್ಟಿದ್ದಾರೆ. ಅದಾಗೋದು ಬೇಡ. ಪಾಪ ಅಪ್ಪ ಅಮ್ಮಂದಿರೋ ನೋಡ್ಕೊಳ್ಳೋರು ಯಾರು ಇರ್ತಾರೆ ಅಲ್ವಾ. ಸೊ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಇದನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲರಿಗೂ, ಯಾಕೆಂದರೆ ಪ್ರಾಣ ಮುಖ್ಯ, ಎಲ್ಲರ ಜೀವನವೂ ಮುಖ್ಯನೇ. ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. 2015ರಲ್ಲಿ ರಜನಿ ಫಿಲಮ್ ಶೂಟಿಂಗ್ ನಡೀತು, ಉಪೇಂದ್ರ ಅವ್ರದ್ದು. ಸೊ ಇಲ್ಲಿ ಅವರು ಮಾಡಿದಂಥ ಒಂದು ಪೇಂಟ್ ಅದು ಇನ್ನೂ ಕೂಡ ಹೀಗೆ ಇದೆ. ಇಲ್ಲಿ ರೆಡ್ ಕಲರು ನೀವು ನೋಡ್ತಾ ಇರ್ಬೋದು ಬಾರ್ಡ್ರಲ್ಲಿ, ಇವಾಗಲೂ ಕೂಡ ಇದೆ. ಯಾಕೆಂದರೆ ನೀರು ಇಲ್ಲಿಗೆ ಬಂದು ಲಾಸ್ಟ್ ಆಗೋದು. ಸೊ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕಾವೇರಿ ನದಿ ಯಾವ ಥರ ಬರ್ತಾ ಇದೆ ಅಂತ. ನೋಡಿ, ನದಿ ನೋಡೋದಕ್ಕೆ ನಾವು ಈ ಒಂದು ಪ್ಲೇಸ್ನಲ್ಲಿ ಇಳಿದೋಗ್ಬೇಕು. ಹಾಗೆಯೇ ಇಲ್ಲೆಲ್ಲ ಗಡಿಯಾರ, ದೇವ್ರ ಫೋಟೋ ಎಲ್ಲ ಇಟ್ಟಿರ್ತಾರೆ. ನಮ್ಮ ಜನ ನಿಮಗೆ ಗೊತ್ತಲ್ವಾ, ಚೆನ್ನಾಗಿರೋ ಪ್ಲೇಸೆಲ್ಲ ಹಾಳು ಮಾಡೋದು ಹಿಂಗೆ ಅಂತ ತಮ್ಮೆಲ್ಲರಿಗೂ ತಿಳಿದಿರ್ಬೋದು ಅಂದ್ಕೊಳ್ತೀನಿ. ಇವಾಗ ನೋಡ್ತಾ ಇದ್ದೀರಲ್ಲ, ಇದೆ ಕಾವೇರಿ ನದಿ ನೋಡೋದಕ್ಕೆ ಇಳಿದು ಬರುವಂಥ ಒಂದು ದಾರಿ. ನಾನು ಇನ್ನೊಂದು ವಿಷಯ ಹೇಳ್ಪಟ್ಟಿದ್ದೆ. ಈಗೊಂದು 2 ತಿಂಗಳಲ್ಲಿ ಒಂದು ಫ್ಯಾಮಿಲಿ ಅಲ್ಲಿ ಪಾಪ ಈಜ್ಲಕ್ಕೆ ಹೋಗಿ ಅವ್ರ ಪ್ರಾಣವನ್ನೇ ಕಳ್ಕೊಂಡ್ರು. ಒಬ್ರಿಗೊಬ್ಬರು ಚೈನ್ ಲಿಂಕ್ ಮಾಡ್ಕೊಳ್ಳೋಕೆ ಹೋಗಿ ಹಾಳ ಇದೆ ತುಂಬ. ಯಾರಿಗೆ ಗೊತ್ತು ಇಂಥ ಪ್ಲೇಸಲ್ಲಿ ಇಷ್ಟು ಹಾಳ ಇರುತ್ತೆ ಅಂತ. ಅದನ್ನು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಆದ್ರೂ ದಯಮಾಡಿ ಎಲ್ಲರೂ ಕೂಡ ಏನೋ ನಿಮ್ಮ ಖುಷಿಗೆ ಹೋಗಿ ಹೊಳೆ ನೀರಿಗೆ ಇಳಿಯೋಕ್ಕೆ ಹೋಗಬೇಡಿ. ಯಾಕೆಂದರೆ ಈಗ ಹೊಳೆ ನೀರು ಬರುವಂಥ ಸಮಯ ಇದು. ಆಮೇಲೆ ಏನಂದರೆ, ಹೊಳೆ ನೀರು ಯಾವಾಗ KRS ಡ್ಯಾಮು 124 ಅಡಿ ತುಂಬುತ್ತೋ ಆವಾಗ ಫುಲ್ಲು ಇದು ಕೂಡ ತುಂಬೋಗುತ್ತೆ. ಇದು ಯಾವಾಗ ಫುಲ್ಲು ಕ್ಲಿಯರ್ ಆಗುತ್ತೋ ಮೇಲೆ, ಆವಾಗ KRS ಅಲ್ಲಿ 124 ಅಡಿ ತುಂಬಿದೆ ಅಂತ ನಾವೇ ಡಿಸೈಡ್ ಮಾಡ್ತೀವಿ. ಯಾಕೆಂದರೆ ಇದು ಮೆಜರ್ಮೆಂಟ್ ಕೂಡ ಹಂಗೇ ಇದೆ. ಯಾಕೆಂದರೆ ಇದು ಎಲ್ಲ ಚೋಳರ ಕಾಲದಲ್ಲಿ ಕಟ್ಟಿರೋದಲ್ವಾ. ಅಂದರೆ ಇದೆಲ್ಲ ಕಟ್ಟಿರೋದು ಚೋಳರ ಕಾಲದಲ್ಲಿ. ಆದರೆ ಆ ಕಡೆ ನೋಡಿದರೆ ರೈಲ್ವೆ ಬ್ರಿಡ್ಜು, ಮಧ್ಯದಲ್ಲಿ ನೋಡಿದ್ರೆ ಹೈವೇ ಬ್ರಿಡ್ಜು ಹೇಗಿದೆ ಅಂತ ಸೌಂಡ್ ಕೇಳಿಸ್ತಿರ್ಬೋದು, ನೀರು ಬರ್ತಾ ಇರೋದು ಎಲ್ಲರಿಗೂ. ಕೆಲವು ನಾವೊಂದು ವಿಡಿಯೋ ಮಾಡಿ ತೋರ್ಸೋಕ್ಕೋಸ್ಕರ ನಾವು ಈ ಕಡೆ ಎಲ್ಲ ಬರೋದೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಆದ್ರೂ ಒಂದು ಧೈರ್ಯ ಮಾಡಿ ಬರ್ತೀವಿ, ಯಾಕೆಂದರೆ ರಾಯರು ನಮ್ಮ ಜೊತೆ ಇರ್ತಾರೆ ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಒಬ್ಬ ಯೂಟ್ಯೂಬರ್ ಅಂತ ಆದಮೇಲೆ ಕೆಲವು ಎಲ್ಲ ಮಾಡಲೇಬೇಕಾಗುತ್ತೆ. ನೋಡಿ, ಈ ಮಂಟಪದಲ್ಲಿ ಇಷ್ಟೇ ಹೈಟ್ ಇರೋದು ನೋಡ್ತಾ ಇದ್ದೀರಲ್ವಾ. ಒಳಗಡೆ ಮಂಟಪ ಬರೀ ಇಷ್ಟೇ ಇದೆ ನೋಡಿ ವೀಕ್ಷಕರೇ. ಇವಾಗ ಹೊಳೆ ನೀರು ಬರ್ತಾ ಇರೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ನೋಡಿ ಯಾವ ಥರ ಬರ್ತಾ ಇದೆ ಹೊಳೆ ನೀರು. ಅರ್ಕೇಶ್ವರ ದೇವಾಲಯ ಬಳಿ ಇರುವಂಥ ಕಾವೇರಿ ನದಿ ತುಂಬಿ ಹರಿಯುತ್ತಿರುವ ದೃಶ್ಯ.
ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ, ಇದನ್ನ 2008ರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅಣ್ಣನವರು CM ಆದಾಗ ಉದ್ಘಾಟನೆ ಮಾಡಿದಂಥ ಬ್ರಿಡ್ಜ್ ಇದು. ಈ ಬ್ರಿಡ್ಜ್ನ ಕಟ್ಟಬೇಕಿದ್ರೆ ಇಲ್ಲಿದ್ದಂಥ ಏನು ಪಿಲ್ಲರ್ಗಳು ಹಾಕಿದ್ರು ಅದೆಲ್ಲ ಒಳೆ ನೀರು ಬಂದು JCB ಇಟಾಚಿ ಕೂಡ ತೇಲ್ಕೊ ಹೋಗಿತ್ತು. ಅಲ್ಲಿ ಸನ್ಯಾಸಿಪುರ ಒಂದು ಇದಿದೆ ಬ್ರಿಡ್ಜು, ಅಲ್ಲಿ ತನಕ ಹೊಂಟೋಗ್ಬಿಟ್ಟಿತ್ತು. ಪಾಪ ಅವಾಗ ಎಷ್ಟು ಲಾಸ್ ಆಗಿರಬೇಕು ಅಂದರೆ ಅದು ಗೊತ್ತಿಲ್ಲ. ಆದ್ರೂ ಕೂಡ ಅದು ಇನ್ನೂ ನೆನಪಿದೆ ನಿಮಗೆ. 2008ರಲ್ಲಿ ಅದೇ ಫಸ್ಟ್ ಟೈಮ್ ನಾನು ಎಚ್ ಡಿ ಕುಮಾರಸ್ವಾಮಿ ಅಣ್ಣನವರ ನಾನು ರಿಯಲ್ ಆಗಿ ನೋಡಿದ್ದು. ಸೊ ಏನು ಖುಷಿ ಅಂದರೆ ಇವಾಗ ನೆಕ್ಸ್ಟ್ ಇಲ್ಲಿ ಒಂದು ಈಶ್ವರನ ಸ್ಟ್ಯಾಚು ಕೂಡ ಬರ್ತಾ ಇದೆ. ಯಾವುದು ಇಲ್ಲೇನು ನೋಡ್ತಾ ಇದ್ದೀರಾ, ಇದನ್ನ ಈಶ್ವರ ಒಂದು ಅಲ್ಲಿ ನೀವು ನೋಡ್ತಾರಂಥ ಬ್ರಿಡ್ಜ್ ಅಲ್ಲ, ಅದು ಅರ್ಕೇಶ್ವರ ದೇವಸ್ಥಾನದ ಒಂದು ಭಾಗ ಆಗಿದೆ. ಅಲ್ಲಿ ಈಶ್ವರನ ಒಂದು ಸ್ಟ್ಯಾಚ್ಯೂ ಬರ್ತಿದೆ. ಹಂಗಾಗಿ ಅದನ್ನು ಬ್ರಿಡ್ಜ್ ಮೂಲಕ ಥರನೇ ಕಟ್ಟಿ ಅದರ ಒಂದು ಅಂಗಳದಲ್ಲಿ ಏನಿದೆ ಸ್ಪೇಸು ಅಲ್ಲಿ ಈಶ್ವರನ ಒಂದು ವಿಗ್ರಹ ಇಡ್ತಾರಂತೆ. ಅದು ಸಖತ್ತಾಗಿ ಅದ್ಭುತವಾಗಿ ಕಾಣಿಸುತ್ತೆ. ಅದು ಇದೆಲ್ಲ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಿರೋದು, ತುಂಬ ಚೆನ್ನಾಗಿದೆ. ಇದನ್ನು ನಾವು ಏನಕ್ಕೆ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀವಿ ಅಂದರೆ ಇಲ್ಲಿ ಬಟ್ಟೆಗಿಟ್ಟೆ ಯಾರೂ ಕೂಡ ಬಿಡೋಕ್ಕೆ ಬರಬೇಡಿ, ಯಾಕೆಂದರೆ ತುಂಬ ಪುಣ್ಯಕ್ಷೇತ್ರ ಇದು. ಹೊಳೆ ಭಾಗ ತುಂಬಾ ಸಖತ್ತಾಗಿದೆ. ನಾನು ಆವಾಗಲೇ ತೋರಿಸಿದೆ ಅಲ್ವ ನಿಮಗೆ, ಇವಾಗ ನೋಡಿ ಎಷ್ಟು ಕ್ಲಿಯರಿಟಿಯಾಗಿ ಕಾಣಿಸುತ್ತೆ ಅಂತ. ಬ್ರಿಡ್ಜು ಮತ್ತು ಮಂಟಪ. ಇಲ್ಲಿ ಅನಂತ್ನಾಗ್ ಮತ್ತು ಲಕ್ಷ್ಮಿ ಅವ್ರದ್ದು ಕೂಡ ಒಂದು ಫಿಲಮ್ ಶೂಟಿಂಗ್ ನಡೆದಿದೆ. ಇವಾಗ ನೋಡಿ ಅರ್ಕೇಶ್ವರ ದೇವಸ್ಥಾನ ಫ್ರಂಟಿಂದ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಎಂಟ್ರೆನ್ಸು, ಈ ಕಡೆ ಹೋಗಬೇಕು. ಹಾಗೆಯೇ ನೋಡ್ತಾ ಇದ್ದೀರಲ್ವ ಹೇಗಿದೆ ಅಂತ. ಸೊ ಇಲ್ಲಿ ತುಂಬ ಮದುವೆಗಳು ಕೂಡ ನಡೆಯುತ್ತೆ. ಸೊ ಎಂಟ್ರೆನ್ಸಿಂದ ಒಂದು ಪಿಕ್ ಹಾಕ್ತೀನಿ, ನೋಡ್ಕೊಬಲ್ಲಿ. ಓಕೆ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಎಲ್ಲರೂ ನಗ್ನಗ್ತಾ ಖುಷಿಯಾಗಿರಿ. ಇಷ್ಟು ಹೊತ್ತು ಕೂತಿ ಫ್ರೀಯಾಗಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.